ಸಿದ್ದರಾಮಯ್ಯ ತಂತ್ರಕ್ಕೆ ಏಕ್ದಮ್ ತಂಡ ಹೊಡೆದಿದೆ ಬಿಜೆಪಿ. ಸಿದ್ದು ಮೇಲೆ ಮುಗಿಬಿದ್ದಿದ್ದ ಬಿಜೆಪಿ ಮತ್ತು ಜೆಡಿಎಸ್ ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ. ಈಗ ಮೂಡಾ ಕೇಸ್ನಲ್ಲಿ ಸಿಎಂ ರಿಸೈನ್ ಗೆ ಒತ್ತಾಯಿಸಿದ್ರು ದೋಸ್ತಿ ಪಡೆ. ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಈಗ ಪ್ರತಿತಂತ್ರವನ್ನ ಹೂಡಿದ್ದಾರೆ. ಮೈತ್ರಿ ಹಗರಣಗಳಿಗೆ ಕೈ ಹಾಕಿದ್ದಕ್ಕೆ ವಿರೋಧಿಗಳೀಗ ತತ್ತರವಾಗಿಬಿಟ್ಟಿದ್ದಾರೆ. ಬೋವಿ ನಿಗಮದ ಮೇಲೆ ಎಸ್ಐಟಿ ದಾಳಿ ಮಾಡ್ತು ಇನ್ನು ಬೆಚ್ಚಿ ಬಿದ್ದಿದ್ದಾರೆ ಈಗ ಮೈತ್ರಿ ಪಡೆ. ಇತ ಪ್ರಾಸಿಕ್ಯೂಷನ್ ಅನುಮತಿ ನೀಡದೆ ಗವರ್ನರ್ ಕೂಡ ಸೈಲೆಂಟ್ ಆಗಿದ್ದಾರೆ. ಸಿದ್ದರಾಮಯ್ಯಗೆ ರಾಜ್ಯಪಾಲರಿಂದ ಶೋಕಾಸ್ ನೋಟಿಸ್ ಜಾರಿ ಆಗಿತ್ತು. ಇನ್ನು ಶೋಕಾಸ್ ನೋಟಿಸ್ಗೆ ಸಂಪುಟದಿಂದ ಕಾನೂನು ಹೋರಾಟದ ಉತ್ತರವನ್ನ ಕೊಟ್ಟಿದ್ರು. ಬಿಎಸ್ವೈ ಎಚ್ಡಿಕೆ ವಿರುದ್ಧವೂ ಪ್ರಾಸಿಕ್ಯೂಷನ್ಗೆ ಕೈ ದೂರನ್ನ ಕೊಟ್ಟಿದೆ. ಬಿಜೆಪಿ ಜೆಡಿಎಸ್ ತಂತ್ರವನ್ನೇ ತಿರುಮಂತ್ರವನ್ನ ಮಾಡಿಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ರಾಜ್ಯದಲ್ಲಿ ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಡೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ. ಸಿಎಂ ಸಿದ್ದರಾಮಯ್ಯನವರು ರಿಸೈನ್ ಮಾಡಲೇಬೇಕು ಅಂತ ಒತ್ತಾಯಿಸುತ್ತಿದ್ದಂತ ದೋಸ್ತಿಗಳೀಗ ಸಿಎಂ ಸಿದ್ದರಾಮಯ್ಯನವರ ಪ್ರತಿತಂತ್ರಕ್ಕೆ ಕೈತಂತ್ರಕ್ಕೆ ಈಗ ಕಂಪ್ಲೀಟ್ ಅತಂತ್ರ ಆದಂತೆ ಕಾಣಿಸ್ತಾ ಇದೆ. ಮೈತ್ರಿ ಹಗರಣಗಳಿಗೆ ಕೈ ಹಾಕ್ತಿದ್ದಂತೆ ಈಗ ವಿರೋಧಿಗಳು ತತ್ತರವಾಗಿಬಿಟ್ಟಿದ್ದಾರೆ. ಬೋವಿ ನಿಗಮದ ಮೇಲೆ ಎಸ್ಐಟಿ ದಾಳಿ ಆಗ್ತಿದ್ದಂತೆ ಬೆಚ್ಚಿ ಬಿದ್ದಿದ್ದಾರೆ ಮೈತ್ರಿ ಪಡೆ. ಇತ ಪ್ರಾಸಿಕ್ಯೂಷನ್ ಅನುಮತಿ ನೀಡದೆ ಗವರ್ನರ್ ಕೂಡ ತಂಡ ಹೊಡಿತಿದ್ದಾರೆ, ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರಿಂದ ಶೋಕಾಸ್ ನೋಟಿಸ್ ಹೋಯ್ತು. ಆ ನೋಟಿಸ್ಗೆ ಸಂಪುಟದಿಂದ ಕಾನೂನು ಹೋರಾಟದ ಉತ್ತರವನ್ನ ಕೊಟ್ಟಿದ್ರು. ಇದಾದ ಮೇಲೆ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಇಲ್ಲ. ಹೀಗಾಗಿ ಇನ್ನೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಂತ್ರಕ್ಕೆ ಪ್ರತಿತಂತ್ರ ಎನ್ನುವಂತೆ ಬಿಎಸ್ವೈ ಮತ್ತು ಎಚ್ಡಿಕೆ ವಿರುದ್ಧವೂ ಪ್ರಾಸಿಕ್ಯೂಷನ್ಗೆ ಕೈ ದೂರನ್ನ ಕೊಟ್ಟು ಬಿಟ್ಟಿದೆ. ಹೀಗಾಗಿ ಬಿಜೆಪಿ ಜೆಡಿಎಸ್ ತಂತ್ರವನ್ನೇ ತಿರುಮಂತ್ರವಾಗಿ ಮಾಡಿಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅಲ್ಲಿವರೆಗೂ ಕೂಡ ಕಂಪ್ಲೀಟ್ ಆಗಿ ದೋಸ್ತಿ ಪಡೆ ಮೈಸೂರು ಚಲೋ ಪಾದಯಾತ್ರೆಯನ್ನ ಯಶಸ್ವಿಯಾಗಿ ಮಾಡಿತ್ತು. ಕಾಂಗ್ರೆಸ್ ಕಾಲದಲ್ಲಿ ಆಗಿರುವಂತಹ ಹಗರಣಗಳನ್ನ ಎತ್ತೆತ್ತಿ ಎಲ್ಲಾ ಆರೋಪಗಳನ್ನ ಮಾಡಿ ಮೈಸೂರು ಚಲೋ ಪಾದಯಾತ್ರೆಯನ್ನ ಬೆಂಗಳೂರಿನಿಂದ ಮೈಸೂರಿನವರೆಗೂ ಯಶಸ್ವಿಯಾಗಿ ರಣಕಹಳೆಯನ್ನ ಊದಿದ್ರು. ಇನ್ನು ಬಿಜೆಪಿಯಲ್ಲೇ ಇನ್ನೊಂದು ಪಾದಯಾತ್ರೆಗೆ ರೆಬಲ್ಸ್ ಟೀಮ್ ಕೂಡ ಸಿದ್ಧವಾಗಿತ್ತು. ಆದ್ರೆ ಈಗ ಎಲ್ಲವೂ ಕೂಡ ಸೈಲೆಂಟ್ ಆಗಿಬಿಟ್ಟಿದೆ. ಸಿದ್ದರಾಮಯ್ಯ ತಂತ್ರಕ್ಕೆ ಏಕದಮ್ ತಂಡ ಹೊಡಿತಾ ಇದೆ ಬಿಜೆಪಿ.